ಮಿಕ್ಸ್ ಮಾಡ್ತಾ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟು. ನೋಡ್ಲಿಕ್ಕಂತೂ ತುಂಬಾ ಟೆಂಪ್ಟಿಂಗ್ ಆಗಿದೆ. ಇನ್ನು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ಹಾಗಾದ್ರಿಂದ ನಾನು ಎವ್ರಿ ಟೈಮ್ ಬಂದಾಗ ಕೂಡ ನಾನು ಪಾನಿಪುರಿನೇ ತಗೊಳ್ತು. ಇಟ್ ಫೀಲ್ಸ್ ಗುಡ್, ದ ಟೇಸ್ಟ್ ಇಸ್ ಗುಡ್. ಓಕೆ, ಥ್ಯಾಂಕ್ ಯು. ನಾನು ವೆರೈಟಿ ಚೆಕ್ ಮಾಡ್ತಾ ಇದ್ದೀನಿ. ಒಂದೊಂದ್ಸತಿ ಬಂದಾಗ ಒಂದೊಂದನ್ನು ತಗೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಒಂದು ಸಾಧಾರಣ ಒಂದು 8-9 ಮಸಾಲೆ ಏನು ಬೀಳ್ತದೆ ಇದರಲ್ಲಿ. ಹಾಯ್ ಎಲ್ಲರಿಗೂ, ಇವತ್ತು ನಾನಿದ್ದೇನೆ ಮಂಗಳೂರು ಯೂನಿವರ್ಸಿಟಿ ಹತ್ತಿರ ಇರುವಂತ ಫೇಮಸ್ ಶ್ರೀರಾಮ್ ಚಾಟ್ ಮಸಾಲಾ ಶಾಪ್ ಹತ್ರ. ಇಲ್ಲಿ ನಿಮಗೆ ವೆರೈಟಿ ಆಫ್ ಚಾಟ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ 2 ಮೇನ್ ಫೇಮಸ್ ಚಾಟ್ಸ್ ಉಂಟು. ಅದು ಯಾವುದು ಅಂತ ಇವರ ಓನರ್ ಹತ್ರ ಕೇಳುವ, ಬನ್ನಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಆರಾಮ್ ಮೇಡಮ್, ಆರಾಮ್. ಸೊ ಏನಾಗ್ತಾ ಇದೆ ಇವತ್ತು ಸ್ಪೆಷಲ್ ಮಸಾಲಾ ಪುರಿ ಮೇಡಮ್. ಮಸಾಲಾ ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ ಇದೆ. ಓಕೆ, ಸೊ ಇಲ್ಲಿ ನಿಮ್ದು ಫೇಮಸ್ ಐಟಮ್ ಯಾವುದು? ಫೇಮಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ತಿನ್ನುವಂತದ್ದು ಮಸಾಲಾ ಪುರಿ ಮತ್ತೆ ಸೇವ್ ಪುರಿ. ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ನಮ್ದು ಹೋಮ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತದ್ದು ಮಸಾಲಾ ಪುರಿ. ಎಲ್ಲ ಮನೇಲೆ ತಯಾರಿಸಿ ಮಾಡುವಂತದ್ದು. ಮಸಾಲೆ ಗಿಸಾಲೆ ಎಲ್ಲ ಅವು ಔಟ್ ಸೈಡ್ ಇದು ಯಾವ್ದು ಮಸಾಲೆ ಹಾಕುದಿಲ್ಲ, ಎಲ್ಲ ಮನೆದೇ ಮಸಾಲೆನ ಹಾಕುವಂತ ಸೀಕ್ರೆಟ್ ಮಸಾಲಾ ಮೇಡಮ್. ಹೌದು. ಹಾಗಾದ್ರೆ ಇವತ್ತು ನಮ್ಗೆ ನೀವು ಏನ್ ಮಾಡಿ ತೋರಿಸ್ತಾ ಇದ್ದೀರಾ? ಮೇಡಮ್ ನಮಗೆ ಸ್ಪೆಷಲ್ ಆಗಿ ಇವತ್ತು ಮಸಾಲಾ ಪುರಿ ಕೊಡ್ತೇನೆ. ಔಟ್ ಸೈಡ್ ಕಿಂತ ನಮ್ದು ತುಂಬಾನೇ ಸ್ಪೆಷಲ್ ಇದೆ. ಆಲ್ಮೋಸ್ಟ್ ಎಲ್ಲಾರು ಕಸ್ಟಮರ್ ಹೇಳ್ತಾರೆ, ಎಲ್ಲ ರಿವ್ಯೂ ಮಾಡಿ. ನಮ್ದು ಸ್ಪೆಷಲ್ ಮಸಾಲಾ ಅಂತ ಹೇಳಿದ್ರೆ ಇದು ಮೇಡಮ್, ನಮ್ಮ ಮಸಾಲಾ ಪುರಿ. ಓಕೆ, ಈಗ ನಮ್ಗೆ ಒಂದು ಮಸಾಲಾ ಪುರಿ ಮಾಡಿ ತೋರಿಸಿ ಮೇಡಮ್, ಕೊಡ್ತೇನೆ. ಹಾಗೆ ನಮ್ಮ ವ್ಯೂವರ್ಸ್ಗೆ ಇದರ ರೆಸಿಪಿನ ಕೂಡ ಸ್ವಲ್ಪ ಹೇಳಿ ಕೊಡಿ. ಹೇಳ್ತೇನೆ. ಖಂಡಿತ. ಓಕೆ, ನೋಡಿ ಇದು ಮಸಾಲಾ ಪುರಿ ಮೇಡಮ್. ಫಸ್ಟ್ ಫುಲ್ಲು ಸ್ಮ್ಯಾಶ್ ಮಾಡ್ತೇವೆ ಮಸಾಲಾ ಪುರಿಯನ್ನು. ಆಮೇಲೆ ಸ್ಪೆಷಲ್ ಆಗಿ ಇರುವಂತ ಮಸಾಲಾನ ಹಾಕ್ತೇವೆ. ಇದು ಏನ್ ಮಸಾಲ ಅಂತ ಹೇಳ್ಬೋದು ಅಂದ್ರೆ ಮೇಡಮ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಸಾಧಾರಣ ಒಂದು 8-9 ಮಸಾಲೆ ಏನು ಬೀಳ್ತದೆ ಇದರಲ್ಲಿ. ಅಂದ್ರೆ ನಿಮ್ಗೆ ಸ್ಪೆಷಲ್ ಅಂತ ಹೇಳಿದ್ರೆ ಇದರಲ್ಲಿ ಹಾಕುವಂತದ್ದು ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಮತ್ತೆ ನಮ್ದು ಸೀಕ್ರೆಟ್ ಮಸಾಲವನ್ನು ಹಾಕ್ತೇವೆ ನಾವು. ಸೀಕ್ರೆಟ್ ಮಸಾಲ ಹಾಕ್ತೇವೆ. ಆಮೇಲೆ ಔಟ್ ಸೈಡ್ ಇದು ಯಾವುದು ನಾವು ಮಸಾಲನ ಯೂಸ್ ಮಾಡಲ್ಲ. ಎಲ್ಲರೂ ಮನೆಯಲ್ಲೇ ನಾವು ಔಟ್ ಸೈಡ್ ಇಂದ ಚಕ್ಕೆ ಲವಂಗ ತಂದು ಮನೆಯಲ್ಲೇ ಇದು ಮಿಕ್ಸ್ ಮಾಡಿ ಮಾಡುವಂಥದ್ದು ಮಸಾಲ. ಅದರಿಂದಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ. ಇದು ಮಸಾಲ ಮೇಡಮ್. ಇದರಲ್ಲಿ ನಿಮ್ಗೆ ಗ್ರೀನ್ ಪೀಸ್ ಬರ್ತದೆ, ಮತ್ತೆ ನಮ್ದು ಹೋಮ್ ಸೀಕ್ರೆಟ್ ಮಸಾಲ, ಮತ್ತೆ ನಮ್ ಪಾವ್ ಅಂತ ಬರ್ತದೆ. ಅಂದ್ರೆ ಅದಕ್ಕೆ ನಮ್ದ್ರೆ ಇದ್ರ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅವಲಕ್ಕಿ ಅಂತ ಹೇಳ್ತಾರಲ್ಲ, ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಗಟ್ಟಿಯಾಗಿ ಮಾಡುವಂತ ಮಸಾಲ. ಹಾಲು ಇಲ್ಲ. ಹಾಲು ಅಂತ ಹೇಳಿದ್ರೆ ಮೇಡಮ್ ಪಾನಿಪುರಿಗೆ ಮಾತ್ರ. ಅಂತ ಹೇಳಿದ್ರೆ ಮಸಾಲೆಗೆ ಸ್ಪೆಷಲ್ ಆಗಿ ನೀವು ಮಸಾಲೆಯನ್ನು ನೋಡುದಾದ್ರೆ ನೀವು ಮೈಸೂರು, ಬ್ಯಾಂಗ್ಳೂರ್ ಸ್ಟೈಲ್ ಎಲ್ಲ ಹೋದ್ರೆ ನೀವು ಮಸಾಲೆಗೆ ಹಾಲುವನ್ನು ಮಿಕ್ಸ್ ಮಾಡಲ್ಲ, ಗ್ರೀನ್ ಪೀಸ್ ಮಾತ್ರ ಇರುತ್ತೆ ಟೇಸ್ಟಿಗೆ. ಸೊ ಈ ಗ್ರೀನ್ ಪೀಸ್ ಇದು ಮಸಾಲ, ಇದು ಮಸಾಲ. ಅಂದ್ರೆ ಇದರಲ್ಲಿ ನಿಮ್ಗೆ ಅಂತ ಹೇಳಿದ್ರೆ ಮೇಡಮ್ ಇದು ಸ್ಪೆಷಲಿ ಮಸಾಲ ಹೇಗೆ ಅಂತ ಹೇಳಿದ್ರೆ ನೀವು ಔಟ್ ಸೈಡ್ ಹೇಗೆ ಮಾಡ್ತಾರಂತ ಗೊತ್ತಿಲ್ಲ, ಆದ್ರೆ ನಮ್ದ್ರಲ್ಲಿ ಮಾಡುವಂತದ್ದು ನಾವು ಯಾವ್ದನ್ನು ಮಿಕ್ಸಿಯಲ್ಲಿ ನಾವು ಇದು ಮಿಕ್ಸ್ ಮಾಡಲ್ಲ, ರುಬ್ಬುವಂತದ್ದಿಲ್ಲ. ಎಲ್ಲ ನಮ್ ಗ್ರೈಂಡರ್ ಅಲ್ಲಿ ಹಾಕಿ ನೀವು ಕಲ್ಲಲ್ಲೇ ರುಬ್ಬುವಂತದ್ದು. ಹಾ, ಕಲ್ಲಲ್ಲೇ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನಾರ್ಮಲಿ ಮಿಕ್ಸಿಗೆ ಹಾಕಿದೆ ಅಂತ ಹೇಳಿದ್ರೆ ತುಂಬಾ ತೆಳುವಾಗಿ ಮಸಾಲ ಟೇಸ್ಟ್ ಬರಲ್ಲ. ಇದಂತ ಹೇಳಿದ್ರೆ ಉದುರು ಇರ್ತದೆ ನಿಮ್ಗೆ. ಬೆಳ್ಳುಳ್ಳಿ ಆಗ್ಲಿ ಶುಂಠಿ ಆಗ್ಲಿ ಎಲ್ಲ ಬಾಯಿಗೆ ಸಿಗ್ತದೆ, ನಿಮ್ಗೆ ಬಾಯಿಗೆ ತಿನ್ನುವಾಗ. ಅದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮೇಡಮ್. ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನೀವು ಮಿಕ್ಸಿಗೆ ಹಾಕಲ್ಲ, ಕಲ್ಲಲ್ಲಿ ಸೂಪರ್. ಇದಂತ ಹೇಳಿದ್ರೆ ನಾನು ಮಾಡುವಂತದಲ್ಲ, ಇದು ಸ್ಪೆಷಲ್ ಆಗಿ ಬಂದಿರುವಂತದ್ದು ಅಂತ ಹೇಳಿದ್ರೆ ನಮ್ಮ ತಾಯಿಯಿಂದ ಬಂದಿರುವಂತದ್ದು. ತಾಯಿ ಮಾಡುವಂತ ಮಸಾಲೆ. ಇವತ್ತು ತಾಯಿ ಇಲ್ಲ, ನಾನು ಒಬ್ಬನೇ ಇದ್ದೇನೆ, ಇವತ್ತು ಸಂಡೇ ಇದೆ. ಹಾಗೆ ಈ ಮಸಾಲೆನ ಹಾಕ್ತೇವೆ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಾ? ಹಾ ಮೇಡಮ್, ಹೈ ಸ್ಟೂಡೆಂಟ್ ಇರೋದ್ರಿಂದ ನಮಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ತಿನ್ನುವಂತದ್ದೇ ಮಸಾಲ ಪುರಿ ಮೇಡಮ್. ಇಲ್ಲಿ ಇದು ಇದಕ್ಕೆ ಖಟ್ಟಮಿಠ ಅಂತ ಹೇಳ್ತಾರೆ ಮೇಡಮ್. ಇದರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಖರ್ಜೂರ ಬೀಳುತ್ತೆ, ಖರ್ಜೂರ ಬರುತ್ತೆ, ಆಮೇಲೆ ನಿಮ್ಗೆ ಬೆಲ್ಲ, ಆಮೇಲೆ ಚಾಟ್, ಆಮೇಲೆ ನಿಮ್ಗೆ ಹುಳಿ ಇಮ್ಲಿ ಬೀಳ್ತದೆ ಮೇಡಮ್ ಇದರಲ್ಲಿ ಟೇಸ್ಟಿಗೆ. ಆಮೇಲೆ ಇದು ಖಾರ. ಇದರಲ್ಲಿ ನಿಮ್ಗೆ ಬೆಳ್ಳುಳ್ಳಿ ಮತ್ತೆ ನಿಮ್ಗೆ ನಮ್ಮ ಬ್ಯಾಡಿಗೆ ಮೆಣಸಿನಕಾಯಿ. ಅಂದ್ರೆ ಬ್ಯಾಡಿಗೆ ಮೆಣಸಿನಕಾಯಿ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಖಾರ ಮತ್ತೆ ಟೇಸ್ಟ್ ಎಳೆದು ಕೊಡ್ತದೆ. ಮತ್ತೆ ನಮ್ದು ಸೀಕ್ರೆಟ್ ಮಸಾಲೆ ಇದು.
ಇದು ಮಸಾಲೆ. ಇದರಲ್ಲಿ ಅಂತ ಹೇಳಿದ್ರೆ ಮೇಡಮ್ ನಿಮ್ಗೆ ಈ ಮಸಾಲೆ ಟೇಸ್ಟ್ ಮಾಡುವಾಗ ನಿಮ್ಗೆ ಖಾರ ಕೂಡ ಸಿಗುತ್ತೆ, ಆಮೇಲೆ ನಿಮ್ಗೆ ಹುಳಿನೆಸ್ ಸ್ವಲ್ಪ ಜಾಸ್ತಿ ಸಿಗ್ತದೆ. ಅಂದ್ರೆ ಮಾವನ್ನು ಒಣಗಿಸಿ ಮಿಕ್ಸ್ ಮಾಡಿರುವಂತದ್ದು ಇದು. ನೀವೇ ಮಾಡಿರುವಂತದ್ದು. ಆಮೇಲೆ ಇದ್ರ ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಕಾಲ ನಮಕ್ ಹಾಕಿದ್ರೆ, ಆಮೇಲೆ ಸ್ವಲ್ಪ ನೀರುಳ್ಳಿಯನ್ನು ಬ್ಲಾಕ್ ಸಾಲ್ಟ್ ಟೇಸ್ಟಿಗೆ, ಆಮೇಲೆ ಈರುಳ್ಳಿ, ಆಮೇಲೆ ಸೇವ್ ಹಾಕಿ ಗಾರ್ನಿಶ್ ಮಾಡಿ, ಆಮೇಲೆ ಸ್ವಲ್ಪ ಕ್ಯಾರೆಟ್ ಅನ್ನು ಉದುರಿಸಿದ್ರೆ ಆಯ್ತು ಮೇಡಮ್. ನೋಡ್ಲಿಕ್ಕಂತೂ ತುಂಬಾ ಟೆಂಪ್ಟಿಂಗ್ ಆಗಿದೆ. ಹೌದು ಮೇಡಮ್, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ಈ ಸ್ಟಾಲ್ ಇಟ್ಟು ಎಷ್ಟು ವರ್ಷ ಆಯ್ತು? ಸ್ಟಾಲ್ ಮಾಡಿ 3 years ಆಯ್ತು ಮೇಡಮ್. ಇದು ಅಂದ್ರೆ ಪಾಸ್ಟ್ 3 years ಬ್ಯಾಕ್ ನಾನು ಸೋನಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೌದಾ? ಸೋನಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಕೂಡ ನಮ್ಮ ಮ್ಯಾಂಗ್ಳೂರ್ ಸೇಲ್ಸ್ ಪರ್ಸನ್ ಆಗಿ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೌದು. ಅದರಲ್ಲಿ ಅಂತ ಹೇಳಿದ್ರೆ ಮೇಡಮ್, ನಮ್ದು ಇವಾಗ ಕೊರೋನಾ ಬಂದಾದ ಮೇಲೆ ಆಲ್ಮೋಸ್ಟ್ ಎಲ್ಲ ತುಂಬಾ ಅಲ್ಲೋಲ ಕಲ್ಲೋಲ ಆಯ್ತು. ಆಮೇಲೆ ಏನ್ ಮಾಡುದಂತ ಗೊತ್ತಾಗ್ತಾ ಇರ್ಲಿಲ್ಲ. ಅಂತ ಹೇಳಿದ್ರೆ ನಾವು ಓದಿದ್ದು ಬಿ ಎ ಓದಿದ್ದು ಆದ್ಮೇಲೆ ಏನ್ ಮಾಡುದಂತ ಹೇಳಿ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಮನೆಯಲ್ಲಿ ಕೇಳಿದಾಗ ಈ ತರ ಕೆಲಸ ಹೋಗುತ್ತೆ, ಆಮೇಲೆ ಕೂಡ ಕೆಲಸ ಸಿಕ್ತು. ಅದರಲ್ಲೇ ಕರೆದ್ರು ನಮ್ಮನ್ನು ರಿಟರ್ನ್ ಸೋನಿಗೆ ಅಂತಾನೆ. ತುಂಬಾನೇ ಒಳ್ಳೆ ಬ್ರ್ಯಾಂಡ್ ಮೇಡಮ್, ಖುಷಿ ಆಗುತ್ತೆ. ಸೋನಿ ಅಂತ ಹೇಳ್ಬೇಕಂದ್ರೂ ಒಂದು ರೆಪ್ಯೂಟೇಟಿವ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಇದಿದೆ. ಆದ್ರೆ ಇನ್ನೊಂದೇನಂತ ಹೇಳಿದ್ರೆ ಮೇಡಮ್, ಈಗ ಈ ಫೀಲ್ಡಿಗೆ ಬರ್ಬೇಕಂತ ಕಾರಣನೇ ನಮ್ಮ ತಾಯಿ. ನಮ್ಮ ತಾಯಿಯವರು ಹೇಳಿದ್ರು, ಇದು ಮಾಡಿ ನೀನು ಮುಂದೆ ಬರ್ಬೋದು, 3 years ಬ್ಯಾಕ್ ಈ ಥರ ಮಾಡು ಅಂತ ಹೇಳಿದಾಗ ಅವ್ರದೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವರೇ ಮಾಡಿ ಕೊಟ್ಟರು ಅಂತ ಹೇಳಿದ್ರೆ. ಅವರು ನಮ್ಮ ತಂದೆ ಕೂಡ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು. ಅವರು ತಂದೆ ಫಸ್ಟಿಗೆ ಇದು ಕೆಲಸ ಅಂದರೆ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಈ ಕೆಲಸವನ್ನು ಮಾಡಿ ಅಭ್ಯಾಸ ಇತ್ತು. ಹಾಗಾಗಿ ಇದನ್ನು ಮಾಡ್ತೇವೆ ಅಂತ ಹೇಳಬೇಕಾದ್ರೆ ತಾಯಿ ಕೂಡ ಸಪೋರ್ಟ್ ಮಾಡಿದ್ರು. ಆಮೇಲೆ ಇದನ್ನು ಸ್ಟಾರ್ಟ್ ಮಾಡುವಂಥದ್ದು ಮೇಡಮ್. ಆಮೇಲೆ ಫ್ಯಾಮಿಲಿಯಲ್ಲಿ ಕೂಡ ತುಂಬಾನೇ ದೊಡ್ಡ ಇದು ಬಂತು, ಈ ಕೆಲಸ ಯಾಕೆ ಮಾಡ್ತೀಯಾ, ಅಷ್ಟು ಓದಿ ಅಂತ ಹೇಳಿದ್ರು. ಆಮೇಲೆ ಯಾವುದಾದ್ರೂ ಕಂಪ್ನಿಗೆ ಕೆಲಸ ಸೇರ್ಕೊ ಅಂತ ಹೇಳಿದ್ರು. ಆದರೂ ನಮ್ಮ ತಾಯಿ ಹೇಳಿದ್ರು, ಯಾರ್ದೋ ಮಾತು ಕೇಳಿ ಯಾಕೆ ಇದು ಮಾಡ್ತೀಯಾ, ನಿನ್ನ ಸ್ವಂತ ದುಡಿಮೆ ನೀನು ಮಾಡು ಅಂತ ಹೇಳಿದ್ರು. ಸ್ಟಾರ್ಟ್ ಮಾಡಿದೆ ಮೇಡಮ್. ತುಂಬಾ ಚೆನ್ನಾಗಿದೆ, ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಇಲ್ಲಿದ್ದು ಸ್ಟೂಡೆಂಟ್ ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ. ಆಮೇಲೆ ಸ್ಟೂಡೆಂಟೇ ನಮ್ಮ ದೇವರು, ನಿಜವಾಗಿ ಹೇಳೋದಾದರೆ. ಗ್ರಾಹಕ್ ಇಸ್ ದೇಬವು, ನಮಗೆ ಬರ್ತಾರೆ, ತಿಂತಾರೆ, ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ. ಚೆನ್ನಾಗಿದೆ ಮೇಡಮ್, ಲೈಫ್ ಚೆನ್ನಾಗಿದೆ. ವಾವ್, ತುಂಬ ಖುಷಿ ಆಯಿತು ನಿಮ್ಮ ಈ ಬಿಸ್ನೆಸ್ ಬಗ್ಗೆ ಕೇಳಿ. ತುಂಬ ಖುಷಿ ಆಯಿತು. BA ಓದಿದ್ದೀರಾ, ಒಳ್ಳೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಈಗ ನಿಮ್ಮದೇ ಆದ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಎಲ್ಲರಿಗೆ ಹೇಳುವಂಥದ್ದು ಅದೊಂದೇ ಮೇಡಮ್. ಯಾಕಂತ ಹೇಳಿದ್ರೆ ಓದಿದ್ದೇನಂತ ಹೇಳಿ ತಲೆಯಲ್ಲಿ ಗಮಂಡ್ ಬೇಡ. ಯಾವ ಕೆಲಸ ಮಾಡ್ತಿದ್ದೇವೆ ಅದರಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ದೇವರು ಫಲ ಕೊಟ್ಟೆ ಕೊಡ್ತಾನೆ ಮೇಡಮ್. ಓಕೆ, ಸೂಪರ್. ಈಗ ಇಲ್ಲಿ ಕಸ್ಟಮರ್ಸ್ ಇದ್ದಾರೆ, ಅವ್ರ ಹತ್ರ ಕೇಳುವ ಫೀಡ್ಬ್ಯಾಕ್. ಸೊ ಹಾಯ್ ಮೇಡಮ್. ಹಾಯ್. ಏನು ತಿಂತಾ ಇದ್ದೀರಾ? ನಾನು ಸೇವ್ ಪುರಿ ತಿಂತಿದ್ದೀನಿ, ಅವಳು ಪಾನಿಪುರಿ ತಿಂತಿದ್ದೀನಿ. ಸೂಪರ್. ನೀವು ಇಲ್ಲಿ ಡೈಲಿ ಬರ್ತೀರಾ ಹೇಗೆ? ಡೈಲಿ ಬರಲ್ಲ, ಆವಾಗ ವೀಕೆಂಡ್ ವೀಕ್ಲಿ ಒನ್ಸ್ ಬರ್ತೀರಾ? ಓಕೆ, ಹೇಗಿದೆ ಇಲ್ಲಿ? ಅಂದರೆ ನಮಗೆ ಹಾಸ್ಟೆಲ್ ಫುಡ್ ತಿಂದು ಬೋರ್ ಆಗಿದೆ. ಸಮ್ಟೈಮ್ಸ್ ಏನಾದರೂ ಸ್ಪೆಷಲ್ ಬೇಕನ್ನಿಸ್ತದೆ. ಸೊ ಇಲ್ಲಿ ಚೆನ್ನಾಗಿರುತ್ತೆ ಪಾನಿಪುರಿ. ಇಲ್ಲಿ ಬೇರೆ ಎಲ್ಗೂ ಸಿಗಲ್ಲ, ಇದೇ ಪ್ಲೇಸಲ್ಲಿ ಸಿಗೋದು. ಸರೌಂಡಿಂಗ್ಸ್ ಇಲ್ಲೇ ಸಿಗೋದು. ಸೊ ಇದೊಂಥರ ಹತ್ರ ಇದೆ, ಒಂಥರ ನಮಗೆ ಸ್ಪೆಷಲ್ ಫೀಲ್ ಅನ್ಸುತ್ತೆ. ಓಕೆ, ಲೈಕ್ ಯೂಶಲಿ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ಇಲ್ಲಿಗೆ. ಸೊ ನನಗೆ ಆ ಟೇಸ್ಟ್ ಇರುತ್ತಲ್ಲ, ಲೈಕ್ ಆ ಥರ ಟೇಸ್ಟ್ ಇಲ್ಲಿ ಬೇಕು ಅಂತ. ಸೊ ನನಗೆ ಲೈಕ್ ಒಂದು 80% ಬ್ಯಾಂಗ್ಳೂರ್ ಟೇಸ್ಟ್ ಇದೆ. ಸೊ ಲೈಕ್ ನಾನು ಪಾನಿಪುರಿ ಜಾಸ್ತಿ ನನಗೆ ಇಷ್ಟ ಆಗೋದ್ರಿಂದ ನಾನು ಎವ್ರಿ ಟೈಮ್ ಬಂದಾಗ ಕೂಡ ನಾನು ಪಾನಿಪುರಿನೇ ತಗೊಳ್ತು. ಇಟ್ ಫೀಲ್ಸ್ ಗುಡ್, ಟೇಸ್ಟ್ ಇಸ್ ಗುಡ್. ಓಕೆ, ಥ್ಯಾಂಕ್ ಯು. ನಾನು ವೆರೈಟಿ ಚೆಕ್ ಮಾಡ್ತಾ ಇದ್ದೀನಿ. ಒಂದೊಂದು ಸತಿ ಬಂದಾಗ ಒಂದೊಂದನ್ನು ತಗೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಬಿಸಿ ಮಸಾಲಾ ಪುರಿ ರೆಡಿ ಇದೆ, ಟೇಸ್ಟ್ ಮಾಡಬೇಡ. ಓಕೆ, ಸರಿ, ಟೇಸ್ಟ್ ಮಾಡುವ. ಬನ್ನಿ ನೀವು ಕೂಡ ನೋಡಿ. ವಾವ್, ಈ ರೀತಿ ಮಿಕ್ಸ್ ಮಾಡ್ತಾ ತಿಂತಾ ಇದ್ರೆ ವಾವ್, ಬಾಯಲ್ಲಿ ನೀರು ಬರ್ತಾ ಉಂಟು. ತುಂಬ ಚೆನ್ನಾಗಿದೆ. ಖಾರ, ಸ್ವೀಟ್ನೆಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋ ವಂಡರ್ ಇದು ಇವರದು ಒಳ್ಳೆ ಫೇಮಸ್ ರೆಸಿಪಿ. ಇಲ್ಲಿ ಹೈಯೆಸ್ಟ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ, ತುಂಬ ಇಷ್ಟಪಡ್ತಾರೆ ಈ ರೆಸಿಪಿನ. ಖಂಡಿತವಾಗ್ಲೂ ಇಲ್ಲಿ ಒಮ್ಮೆ ವಿಸಿಟ್ ಕೊಡಿ. ಈ ಸೈಡ್ ಬರೋದಾದರೆ ಕೊನಾಜೆ ಸೈಡು,
ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸೈಡ್ ಬರೋದಾದರೆ ಇವರ ಶಾಪಿಗೊಮ್ಮೆ ವಿಸಿಟ್ ಕೊಡಿ, ಶ್ರೀರಾಮ್ ಚಾಟ್ ಮಸಾಲ ಅಂತ. ಸೊ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಲೇಡೀಸ್ ಹಾಸ್ಟೆಲ್ ಉಂಟು, ಅದರ ಆಪೋಸಿಟೇ ಇವರ ಶಾಪ್ ಉಂಟು, ಸರಿ ಅಲ್ಲ? ಓಕೆ, ನಿಮ್ಮ ಹೆಸರು? ಕಿರಣ್ ಅಂತ ಹೇಳಿ. ಹಾಂ, ಸೊ ಕಿರಣ್ ಅವರ ಶಾಪ್ ಇದೆ, ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.